ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ಮೊಳಕೆ ಕಟ್ಟಿರುವಂಥ ಹೆಸರುಕಾಳು ಪಲ್ಯ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಇದು ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಅಥವಾ ಹೆಲ್ತಿ ರೆಸಿಪಿ, ಅಥವಾ ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನು ಈ ಚಳಿಗಾಲದಲ್ಲಿ ಮೊಳಕೆ ಆಗೋದು ತುಂಬ ಕಷ್ಟ. ನಾನು ಒಂದು 2 ಡೇಸ್ ನೆನೆಸಿಟ್ಬಿಟ್ಟು ಮೊಳಕೆ ಕಟ್ಟಿದ್ದೀನಿ. ಸೊ ಮೊಳಕೆ ಕಟ್ಟಿರೋ ಕಾಳನ್ನ ಒಂದೆರಡು ಕುದಿಯಷ್ಟು ನೀರು ಕುದಿ ಬರಲಿ ಅನ್ನೋ ಕಾರಣಕ್ಕೆ ಬೇಯಲಿಕ್ಕೆ ಇಡ್ತಿದ್ದೀನಿ. ಸೊ ಅದಕ್ಕೆ ಇವಾಗ ನೆನೆಸಿಟ್ಕೊಂಡ್ರೆ ಹುಳಿ ತೊಗೊಂಡಿದ್ದೀನಿ, ಹಾಗೆ ಮಸಾಲ ಪೌಡರ್ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಸೊ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು, ಅಂದರೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ, ಅದಕ್ಕೆ ಹಸಿಮೆಣಸಿನ್ಕಾಯಿ. ಸೊ ಇಲ್ಲಿ ಟೊಮೆಟೊ ಯೂಸ್ ಮಾಡಿದರೆ ಅಷ್ಟು ಚೆನ್ನಾಗಾಗಲ್ಲ ಫ್ರೆಂಡ್ಸ್, ಹಾಗಾಗಿ ನಾನಿಲ್ಲಿ ಹುಳಿ ತೊಗೊಳ್ತಿದ್ದೀನಿ. ಸೊ ಕೆಲವೊಬ್ಬರೆಲ್ಲ ಆಪ್ಷನಲ್ ನೀವು ಟೊಮೆಟೊನಾದರೂ ಯೂಸ್ ಮಾಡಬಹುದು, ನಾನೇ ಹುಳಿ ತೊಗೊಳ್ತಿದ್ದೀನಿ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲು, ಅಂದರೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡ್ಕೊಂಡ ನಂತರ ನೋಡಿ, ಹೆಸರುಕಾಳು ಇವಾಗ ಬೆಂದಿದೆ, ಸ್ವಲ್ಪ ಬೆಂದರೆ ಸಾಕು, ಇದು ನೆನೆಸಿಟ್ಟಿರ್ತೀವಲ್ವ. ಸೊ ಹಾಗಾಗಿ ಇದು ಸ್ವಲ್ಪ ಬೆಂದರೆ ಸಾಕು. ಇವಾಗ ಬೆಂದಿರೋಂಥ ಹೆಸರು ಕಾಳನ್ನು, ಅಂದರೆ ಮೊಳಕೆ ಕಾಳುಗಳನ್ನು ಇವಾಗ ಪಾತ್ರೆ ಹಾಕೊಳ್ಳೋಣ. ಹಾಕೊಂಡ ನಂತರ ಇದಕ್ಕೆ ಇವಾಗ ಏನೇನು ಹಾಕಬೇಕಪ್ಪ ಅಂತಂದರೆ ನಾನು ತೋರಿಸ್ತೀನಿ ನೋಡಿ. ಈ ಥರ 1-2 ಕುದಿ ಬೇಯಿಸ್ಕೊಂಡ್ರೆ ಸಾಕು, ಇದಕ್ಕೆ ನೀಟಾಗಿ ಬೆಂದ್ಬಿಡುತ್ತೆ, ಯಾಕಂದರೆ ನೆನೆಸಿಟ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ಇವಾಗ ಹುಳಿ ಹಾಕ್ಕೊಳ್ತಿದ್ದೀನಿ, ಒಂದು 3-4 ಸ್ಪೂನಷ್ಟು ಹುಳಿ, ಹಾಗೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ, ಹಾಗೆ ಮಸಾಲ ಅಂದರೆ ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನು ಮಿಕ್ಸಿ ಮಾಡಿರುವಂತಹ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಕಲರ್ ಆಗಿಲ್ಲ ಅಂತ ಅನಿಸುತ್ತೆ, ಹಾಗಾಗಿ ಅಲ್ಲಿ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಬೇಕಷ್ಟೆ. ಸೊ ಕಲರಿಗೆ ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಒಂದು ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕು. ಇದು ಆಪ್ಷನಲ್ ಕೂಡ ನಿಮಗೆ ಕಲರ್. ಸೊ ವಿಡಿಯೋಕ್ಕೆ ಚೆನ್ನಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ ನಾನು ಅರಿಶಿನ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಹಾಕ್ತಾಯಿದ್ರು ಕೂಡ ನಡೆಯುತ್ತೆ. ಸೊ ನಾನು ಚೆನ್ನಾಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಲವಾರು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ಥರ ರೆಡಿಯಾಗಿದೆ. ಸೊ ಇದನ್ನ ಒಂದು 2-3 ಅಥವಾ 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.